ಹೆಲೋ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಐ ಒ ಟಿ ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಇದು ಡಿಪ್ಲೊಮಾ ಇ ಫಿಫ್ತ್ ಸೆಮಿಸ್ಟರ್ ಪಾತ್ವೇ ಸಬ್ಜೆಕ್ಟ್ ಆಗಿರುತ್ತದೆ. ಇದರದ್ದು ನಾನು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ನಾವು ಆಲ್ಮೋಸ್ಟ್ ಆಲ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸನ್ನು ಕನ್ಸಿಡರ್ ಮಾಡ್ತಾ ಈ ಪಾಸಿಂಗ್ ಪ್ಯಾಕೇಜನ್ನು ಪ್ರಿಪೇರ್ ಮಾಡಲಾಗಿದೆ. ಈ ಪಾಸಿಂಗ್ ಪ್ಯಾಕೇಜ್ ಪ್ರಿಪೇರ್ ಮಾಡಿದವರು ಸಿದ್ಲಿಂಗೇಶ್ GR ಸರ್ ಮತ್ತು ಉಷಾ ಮಿರಜ್ಕರ್ ಮೇಡಮ್. ಅವ್ರ ಹೆಲ್ಪ್ ತೊಗೊಂಡು ನಾವು ಈ ಪ್ಯಾಕೇಜನ್ನು ಪ್ರಿಪೇರ್ ಮಾಡಿದ್ದೀವಿ. ನಾನು ಜಸ್ಟ್ ಈ ಕ್ವಶನ್ಸನ್ನು ಗ್ಲಾನ್ಸ್ ಮಾಡ್ಕೊತ ಹೋಗ್ತೀನಿ. ಫಸ್ಟ್ ಕ್ವಶನಲ್ಲಿ ನೋಡ್ಬೋದು, ಇದರಲ್ಲಿ ಇಲ್ಲಿ ನೋಡಿ ಒಂದು ಉದ್ದ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಒಂದು ಲೆಂಗ್ದಿ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಕ್ವಶನ್ ಐಡೆಂಟಿಫೈ ಮಾಡಬೇಕು. ಈ ಕಂಪ್ಲೀಟ್ ಪ್ಯಾರಾಗ್ರಾಫಲ್ಲಿ ನಾವು ಇಲ್ಲಿ ಕ್ವಶನ್ ನೋಡ್ಬೋದು, ಎಕ್ಸ್ಪ್ಲೇನ್ ಟೆಕ್ನಾಲಜಿ ಆಫ್ ಪ್ರೆಡಿಕ್ಟಿವ್ ಮೇಂಟೆನೆನ್ಸ್ ಯೂಸ್ಡ್. ಪ್ರೆಡಿಕ್ಟಿವ್ ಮೇಂಟೆನೆನ್ಸ್ ಬಗ್ಗೆ ಇವ್ರು ಕೇಳ್ತಾ ಇದ್ದಾರೆ, 2 ಟೈಮ್ಸ್ ಕೇಳಿದ್ದಾರೆ ಇದನ್ನು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನಂಬರ್ 2 ಇಲ್ಲಿ ನಾವು ನೋಡ್ಬೋದು, ಎಕ್ಸ್ಪ್ಲೇನ್ ನೆಸೆಸಿಟಿ ಆಫ್ ಅಡಾಪ್ಟಿಂಗ್ IoT. ದಿಸ್ ಈಸ್ ದಿ ಜಿಸ್ಟ್. ಇದು ಇಂಪಾರ್ಟೆಂಟ್ ಇದೆ, ಇದ್ರದ್ದು ನಾವು ಆನ್ಸರ್ ಬರೀಬೇಕಾಗುತ್ತೆ. ಬ್ಯಾಕ್ಗ್ರೌಂಡೆಲ್ಲ ಕೊಟ್ಬಿಟ್ಟು ಇಲ್ಲಿ ಕ್ವಶನ್ಸ್ ಕೂಡ ಕೊಟ್ಟಿರ್ತಾರೆ. ಇದನ್ನು 4 ಟೈಮ್ಸ್ ಕೇಳಿದ್ದಾರೆ, ಇಂಪಾರ್ಟೆಂಟ್ ಇದೆ, ಅದಕ್ಕೆ ಇದು ಡೆಫಿನೆಟ್ ಆಗಿ ಬರುವ ಪಾಸಿಬಿಲಿಟಿ ಇದೆ. ಲೈಕ್ ವೈಸ್ ಕ್ವಶನ್ ನಂಬರ್ 3 ಇದರಲ್ಲಿ ಕೂಡ ಜಸ್ಟಿಫೈ ಯುವರ್ ಆನ್ಸರ್. ಹೌ IoT ಹೆಲ್ಪ್ಡ್ ಹ್ಯಾಸ್ ಹೆಲ್ಪ್ಡ್ ಇನ್ ಡಿಜಿಟೈಸೇಷನ್ ಆಫ್ ಮೆಡಿಕಲ್ ಪ್ರೊಸೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದನ್ನು ಕೇಳಿದ್ದಾರೆ ಇನ್ ಹಾಸ್ಪಿಟಲ್. ಇದು 2 ಟೈಮ್ಸ್ ಕೇಳಿದ್ದಾರೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಲೈಕ್ ವೈಸ್ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಇದರಲ್ಲಿ ನಾವು ನೋಡ್ಬೋದು ಕೊನೆ ಲೈನಲ್ಲಿ ಕೊಟ್ಟಿದ್ದಾರೆ ಇವರು ಏನಂದರೆ, ಡಿಸ್ಕಸ್ ದಿ ಚಾಲೆಂಜಸ್ ಆಫ್ IT ಆ್ಯಂಡ್ OT ಕನ್ವರ್ಜೆನ್ಸ್. ಅಂದರೆ IT ಆ್ಯಂಡ್ OT ಕನ್ವರ್ಜೆನ್ಸ್ ಟಾಪಿಕ್ ನಾವು ಇಲ್ಲಿ ಪಾಯಿಂಟ್ಸ್ ಬರೀಬೇಕಾಗುತ್ತೆ. ಲೈಕ್ ವೈಸ್ ಕ್ವಶನ್ ನಂಬರ್ 5 ಕೂಡ ಇಲ್ಲಿ ಇದೆ, ವೈರ್ಲೆಸ್ ನೆಟ್ವರ್ಕ್ ಕ್ಯೂಯಿಂಗ್ ಮೆಸೇಜ್ ಪ್ರೋಟೋಕಾಲ್ಸ್ ಬಗ್ಗೆ ಕೇಳಿದ್ದಾರೆ. ದಿಸ್ ಕ್ವಶನ್ ಹಿಯರ್ ಈಸ್, ಇಟ್ ಶುಡ್ ಬಿ ಸಪೋರ್ಟ್ ಇವೆಂಟ್ ಡ್ರಿವೆನ್ ಮೆಸೇಜ್ ಟ್ರಾನ್ಸ್ಫರ್ ಆ್ಯಂಡ್ ಕ್ಯೂ ಥ್ರೂ ವೈರ್ಲೆಸ್ ನೆಟ್ವರ್ಕ್. ಎಕ್ಸ್ಪ್ಲೇನ್ ವರ್ಕಿಂಗ್ ಪ್ರಿನ್ಸಿಪಲ್ ಅಂತ ಕೇಳ್ತಾರೆ. ಈ ಸಿಚುವೇಶನ್ ಕೊಟ್ಬಿಟ್ಟು ಅವರು ಆನ್ಸರ್ ಮಾಡಲಿಕ್ಕೆ ಕೇಳ್ತಾರೆ. ಇಲ್ಲ ಆಮೇಲೆ ಕ್ವಶನ್ ನಂಬರ್ 6ಅಲ್ಲಿ ಕೂಡ ಒಂದು ಬ್ಲೂಟೂತ್ದು ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದಾರೆ ಮತ್ತು ಜಿಗ್ಬಿ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದಾರೆ. ಆಮೇಲೆ 2 ಕಂಪ್ಯಾರಿಸನ್ ಕೇಳ್ತಾ ಇದ್ದಾರೆ. ಅಂದರೆ ನಾವು ಇಲ್ಲಿ ಬರೀಬೇಕಾಗಿರೋದು ಕಂಪೇರ್ ಬೋತ್ ದ ಟೆಕ್ನಾಲಜೀಸ್. 2 ಟೆಕ್ನಾಲಜಿನ ಕಂಪೇರ್ ಮಾಡೋದು ಇಂಪಾರ್ಟೆಂಟು. ಲೈಕ್ ವೈಸ್ ಕ್ವಶನ್ ನಂಬರ್ 7 ಇದೆ. ಕ್ವಶನ್ ನಂಬರ್ 8ಅಲ್ಲಿ ಲೋರಾ ವ್ಯಾನ್ ಬಗ್ಗೆ ಕೇಳ್ತಾ ಇದ್ದಾರೆ. ಲೋರಾ ವ್ಯಾನ್ ಫೀಚರ್ಸ್ ಆ್ಯಂಡ್ ಕಾನ್ಸೆಪ್ಟ್, ದಿಸ್ ಈಸ್ ಇಂಪಾರ್ಟೆಂಟ್. ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಕೊಟ್ಬಿಟ್ಟು ದ ಫೀಚರ್ಸ್, ಎಲಾಬ್ರೇಟ್ ಫೀಚರ್ಸ್ ಆ್ಯಂಡ್ ಕಾನ್ಸೆಪ್ಟ್ ಆಫ್ ಲೋರಾ ವ್ಯಾನ್ ಟೆಕ್ನಾಲಜಿ 3 ಟೈಮ್ ಕೇಳಿದ್ದಾರೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಲೈಕ್ ವೈಸ್ ಕ್ವಶನ್ ನಂಬರ್ 9 ಕೂಡ ಇದೆ, ಎಕ್ಸ್ಪ್ಲೇನ್ ಫೀಚರ್ಸ್ ಆಫ್ ಆಲ್ 3 ಕ್ಲೌಡ್ ಮಾಡೆಲ್ಸ್ ಇನ್ ಡೀಟೇಲ್ಸ್ ಅಂತಿದೆ. ಎಲ್ಲ ಬ್ಯಾಕ್ಗ್ರೌಂಡ್ ಒಂದು ಪ್ಯಾರಾಗ್ರಾಫ್ ಕ್ವಶನ್ ಕೊಟ್ಬಿಟ್ಟು 3 ಮಾಡೆಲ್ಸ್, ಎಕ್ಸ್ಪ್ಲೇನ್ ದಿ ಫೀಚರ್ಸ್ ಆಫ್ ಆಲ್ 3 ಮಾಡೆಲ್ಸ್ ಇನ್ ಡೀಟೇಲ್ಸ್ 3 ಟೈಮ್ ಇದನ್ನು ಕೇಳಿದ್ದಾರೆ. ಕ್ವಶನ್ ನಂಬರ್ 10 ಇದೆ. ಅದೇ ಥರ ಕ್ವಶನ್ ನಂಬರ್ 11 ಕೂಡ ಇದೆ. ಇಲ್ಲಿ ಗೇಟ್ವೇ, ಎಕ್ಸ್ಪ್ಲೇನ್ ಹೌ ಗೇಟ್ವೇ ಆರ್ ಯೂಸ್ಡ್ ಫಾರ್ ಡಾಟಾ ಮ್ಯಾನೇಜ್ಮೆಂಟ್ ಇನ್ ಲೋಕಲ್ ಅಪ್ಲಿಕೇಶನ್ ಆ್ಯಂಡ್ ಡಿವೈಸ್ ಮ್ಯಾನೇಜ್ಮೆಂಟ್ ಇನ್ IoT ಅಂತಿದೆ. ದಿಸ್ ಈಸ್ ಬಿನ್ ಆಸ್ ಫಾರ್ 4 ಟೈಮ್ಸ್. ಇದು ಪ್ರೀವಿಯಸ್ ಕ್ವಶನ್ ನಂಬರ್ 10 3 ಟೈಮ್ಸ್ ಕೇಳಿದ್ದಾರೆ. ಅದೇ ರೀತಿ ಕ್ವಶನ್ ನಂಬರ್ 12 ಸ್ಯಾಮ್ಸಂಗ್ ಮೊಬೈಲ್ ಫೋನ್ ಒಂದು ಸೆಟಪ್, ಇದರಲ್ಲಿ AWS ಬಗ್ಗೆ ಕೇಳಿದ್ದಾರೆ. ನೋಡಿರಿ, ಲಿಸ್ಟ್ ದಿ ಅಪ್ಲಿಕೇಶನ್ ಆ್ಯಂಡ್ ಫೀಚರ್ಸ್ ಆಫ್ ದಿ ಪ್ರೊವೈಡೆಡ್ ಬೈ ದಿ AWS. ಇದು 4 ಟೈಮ್ಸ್ ಕೇಳಿದ್ದಾರೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇನ್ನೊಂದು ಕ್ವಶನ್ ನಂಬರ್ 13 3 ಟೈಮ್ಸ್ ಕೇಳಿದ್ದಾರೆ. ಕ್ವಶನ್ ನಂಬರ್ 13 ಏನಿದೆ ಅಂದರೆ, IoT ಡಿವೈಸಸ್ ಮೇಕ್ ಅಪ್ 30% ಆಫ್ ನೆಟ್ವರ್ಕ್ ಕನೆಕ್ಟೆಡ್ ಎಂಡ್ ಪಾಯಿಂಟ್ಸ್, ಮೇಕಿಂಗ್ ಮೆನಿ ಕಂಪನೀಸ್ ದ ಪ್ರೈಮರಿ ಟಾರ್ಗೆಟ್ ಆಫ್ ದಿ ಸೈಬರ್ ಕ್ರಿಮಿನಲ್. ಈ ಸೆಕ್ಯೂರಿಟಿ ಸಪೋರ್ಟ್ ಆನ್ IoT ಡಿವೈಸಸ್ ಎಸೆನ್ಷಿಯಲ್. ಅಂದರೆ IoT ಡಿವೈಸಸ್ಗೆ ಸೆಕ್ಯೂರಿಟಿ ಎಸೆನ್ಷಿಯಲ್ ಇದೆನಾ ಅಂತ ಕೇಳ್ತಾ ಇದ್ದಾರೆ. ಸ್ಟೇಟ್ ದಿ ಬೆಟರ್ ವೇ ಟು ಸೆಕ್ಯೂರ್, ಅದನ್ನು ಯಾವ ಥರ ಸೆಕ್ಯೂರ್ ಮಾಡಬಹುದು ಅಂತ ಕೇಳ್ತಾರೆ. ದಿಸ್ ಈಸ್ ಫಾರ್ 3 ಟೈಮ್ಸ್. ಇದನ್ನು 3 ಸಲ ಕೇಳಿದ್ದಾರೆ. ಅದೇ ರೀತಿ ಕ್ವಶನ್ ನಂಬರ್ 14 ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಕಂಪನಿ ಬೈ ಡೂಯಿಂಗ್ ಸೊ. ಅಂದರೆ IoT ಯೂಸ್ ಮಾಡಿದ್ರಿಂದ ಏನು ಅಡ್ವಾಂಟೇಜ್ ಆಗುತ್ತೆ. ಆಮೇಲೆ ಕ್ವಶನ್ ನಂಬರ್ 15 ನೋಡಿ, 4 ಟೈಮ್ ಕೇಳಿದ್ದಾರೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. 4 ಟೈಮ್ ಕೇಳಿದ್ದಾರೆ ಕ್ವಶನ್ ನಂಬರ್ 15. ಕ್ವಶನ್ ನಂಬರ್ 15ಅಲ್ಲಿ ಏನಿದೆ ಅಂದರೆ, IoT ಬೇಸ್ಡ್ ಡಾಟಾ ಅಕ್ವಿಸಿಷನ್ ಸಿಸ್ಟಮ್ ಈಸ್ ಅ ಕಲೆಕ್ಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ದಟ್ ಅಲೌಸ್ ಒನ್ ಟು ಮೆಜರ್ ಆರ್ ಕಂಟ್ರೋಲ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಮಥಿಂಗ್ ಇನ್ ರಿಯಲ್ ವರ್ಲ್ಡ್, ಅನಲೈಸ್ ಹೌ ಫಿಸಿಕಲ್ ಡ್ಯಾಪ್ ಈಸ್ ಯೂಸ್ಡ್ ಆ್ಯಂಡ್ ಕಂಟ್ರೋಲ್ ಇನ್ ರಿಯಲ್ ವರ್ಲ್ಡ್ ಯೂಸಿಂಗ್ ಡಾಟಾ ಅಕ್ವಿಸಿಷನ್. ನೀಟ್ ಬ್ಲಾಕ್ ಡಯಾಗ್ರಾಮ್, ಡಾಟಾ ಅಕ್ವಿಸಿಷನ್ ಬ್ಲಾಕ್ ಡಯಾಗ್ರಾಮ್ ನಾವಿಲ್ಲಿ ಬರೀಬೇಕು ಮತ್ತು ಎಕ್ಸ್ಪ್ಲನೇಷನ್ ಮಾಡಬೇಕು. 4 ಟೈಮ್ ಇದನ್ನು ಕೇಳಿದ್ದಾರೆ. ಅಂದ್ರೆ 4 ಟೈಮ್ ಏನು ರಿಪೀಟ್ ಆಗಿದೆಯಲ್ಲ, ಇದು ನೆಕ್ಸ್ಟು ರಿಪೀಟ್ ಆಗುವ ಪಾಸಿಬಿಲಿಟಿ ಇದೆ. ಲೈಕ್ ವೈಸ್ ಕ್ವಶನ್ ನಂಬರ್ 16 ಕೂಡ 3 ಟೈಮ್ ರಿಪೀಟ್ ಆಗಿದೆ. ಕ್ವಶನ್ ನಂಬರ್ 17 RFID, GPS, ಎಕ್ಸಲರೋಮೀಟರ್, ಸೆನ್ಸರ್ಸ್ ಇದನ್ನು ಯಾವ ಥರ ಯೂಸ್ ಮಾಡಬಹುದು ಅಂತ ಕೇಳಿದ್ದಾರೆ. ದಿಸ್ ಈಸ್ ಆಲ್ಸೋ ಕ್ವಶನ್ ನಂಬರ್ 17 2 ಟೈಮ್ ರಿಪೀಟ್ ಆಗಿದೆ. ಕ್ವಶನ್ ನಂಬರ್ 18 ಕೂಡ 4 ಟೈಮ್ ರಿಪೀಟ್ ಆಗಿದೆ. ಈ ಕ್ವಶನ್ ಜಿಸ್ಟ್ ಏನಂದ್ರೆ,
ಡಿಸ್ಕಸ್ ದ ರೋಲ್ ಆಫ್ IoT ಆ್ಯಂಡ್ ಇಟ್ ಸೊಲ್ಯೂಷನ್ಸ್. ಬ್ಯಾಕ್ಗ್ರೌಂಡ್ ಎಲ್ಲ ಕೊಟ್ಬಿಟ್ಟು ಟು ಹ್ಯಾಂಡಲ್ ದಿಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇನ್ ಪ್ಯಾಸೆಂಜರ್ ಆ್ಯಂಡ್ ಕಮಿಂಗ್ ಏರ್ಲೈನ್ಸ್ ವಿಲ್ ರಿಕ್ವೈರ್ ಪವರ್ಫುಲ್ ಕೆಪಾಬಿಲಿಟಿ. ಡಿಸ್ಕಸ್ ದಿ ರೋಲ್ ಆಫ್ IoT ಅಂತ ಕೇಳ್ತಾ ಇದ್ದಾರೆ ಇದರಲ್ಲಿ, ಈ ಬ್ಯಾಕ್ಗ್ರೌಂಡಲ್ಲಿ. ಲೈಕ್ ವೈಸ್ ಕ್ವಶನ್ ನಂಬರ್ 19 ಕೂಡ ಒಂದ್ಸಲ ಕೇಳಿದ್ದಾರೆ, ಕ್ವಶನ್ ನಂಬರ್ 20 ಕೂಡ ಒಂದ್ಸಲ ಕೇಳಿದ್ದಾರೆ. ಅಂದರೆ ಟಾಪಿಕ್ ವೈಸ್ ಎಲ್ಲ ಕ್ವಶನ್ ಈಗ ಡಿಟೇಲ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ, ಜಸ್ಟ್ ಇದ್ರದ್ದು ಹೇಳ್ತಾ ಇದ್ದೀನಿ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21 ಇಟ್ ಈಸ್ ಆಸ್ಡ್ ಫಾರ್ 3 ಟೈಮ್ಸ್, 3 ಸಲ ಕೇಳಿದ್ದಾರೆ. ಏನಿದೆ ಅಂದರೆ ಇಂಟೆಲಿಜೆನ್ಸ್ ಇರಿಗೇಷನ್ ಸಿಸ್ಟಮ್ ಬಗ್ಗೆ ಒಂದು ಕ್ವಶನ್ ಇದೆ. ಇದರಲ್ಲಿ ಎಕ್ಸ್ಪ್ಲೇನ್ ಇನ್ ವಿಚ್ IoT ಈಸ್ ಇಂಪ್ಲಿಮೆಂಟೆಡ್ ಫಾರ್ ದಿ ರಿಫಾರ್ಮೇಷನ್ ಆಫ್ ಅಗ್ರಿಕಲ್ಚರ್. IoT ಅಗ್ರಿಕಲ್ಚರಲ್ಲಿ ಯಾವ ಥರ ಇಂಪ್ಲಿಮೆಂಟ್ ಮಾಡ್ತೀರಿ ಅದರ ಬಗ್ಗೆ ಇವ್ರು ಕೇಳಿದ್ದಾರೆ. ಅದೇ ರೀತಿ ಕ್ವಶನ್ ನಂಬರ್ 22 ಒಂದು ಸಲ ಕೇಳಿದ್ದಾರೆ. ಲೈಕ್ ವೈಸ್ ಪ್ರೆಡಿಕ್ಟಿವ್ ಮೇಂಟೆನೆನ್ಸ್ ಬಗ್ಗೆ ಮತ್ತೊಂದು ಕ್ವಶನ್ ಬಂದಿದೆ, 2 ಸಲ ಕೇಳಿದ್ದಾರೆ. ನೆಕ್ಸ್ಟ್ 24 ಕೂಡ 2 ಸಲ. ಲೈಕ್ ವೈಸ್ ಸ್ಮಾರ್ಟ್ ಗ್ರಿಡ್ ಮತ್ತು ಸ್ಮಾರ್ಟ್ ಮೀಟರ್ಸ್, ಇದರಲ್ಲಿ ಕರೆಂಟ್ ಸೆನ್ಸರ್, ಪವರ್ ಸೆನ್ಸರ್, ಫ್ಯಾಕ್ಟರ್ monitor required parameter system. The data is recorded in the system and historical data can be viewed wherever required using cloud. In order to design the system, the components are required. If the system behave improperly, how do you test and troubleshoot the system? Test and troubleshoot ಇದೆ ಇಲ್ಲಿ ಇವರು ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಹೌ ಡು ಯು ಟೆಸ್ಟ್ ಆ್ಯಂಡ್ ಟ್ರಬಲ್ ಶೂಟ್, ಇದು 2 ಟೈಮ್ಸ್ ಕೇಳಿದ್ದಾರೆ. ಲೈಕ್ ವೈಸ್ ಕ್ವಶನ್ ನಂಬರ್ 26 ಕೂಡ 2 ಟೈಮ್ಸ್ ಕೇಳಿದ್ದಾರೆ. ಅರ್ಬನ್ ರ್ಯಾಪಿಟೈಸೇಷನನ್ನು ಹೆಂಗೆ ನಾವು ಮೇಂಟೈನ್ ಮಾಡ್ಬೋದು ಯೂಸಿಂಗ್ IoT ಅಂತ. ಕ್ವಶನ್ ನಂಬರ್ 28 ಕೂಡ 2 ಟೈಮ್ಸ್ ಕೇಳಿದ್ದಾರೆ. ಕ್ವಶನ್ ನಂಬರ್ 29 ಒಂದು ಸಲ ಕೇಳಿದ್ದಾರೆ. ಕ್ವಶನ್ ನಂಬರ್ 30 ಒಂದು ಸಲ ಕೇಳಿದ್ದಾರೆ. ಲೈಕ್ ವೈಸ್ ಇವೆಲ್ಲ ಒಂದೊಂದು ಸಲ ಕೇಳಿದ್ದಾರೆ. ಆದರೂ ನೀವು ಇದು ಮೇಕಪ್ ಎಕ್ಸಾಮಿಗೆ ಕೇಳಿದ್ದು 3 ಟೈಮ್ಸ್ 4 ಟೈಮ್ಸ್ ಇದ್ದಿದ್ದು ನೀವು ಡೆಫಿನೆಟಾಗಿ 2 ಟೈಮ್ಸ್ ಕೇಳಿದ್ದನ್ನು ಡೆಫಿನೆಟಾಗಿ ಪ್ರಿಪೇರ್ ಮಾಡಿ ನೀವು ಪಾಸ್ ಆಗಬೇಕಂದ್ರೆ. ಆದರೆ ನೀವು ಸ್ಕೋರ್ ಮಾಡಬೇಕಂದ್ರೆ ನೀವು ಒಂದು ಕ್ವಶನ್ ಬಿಡಬಾರ್ದು, ಯಾಕಂದರೆ ಇದರಲ್ಲಿದೇ ಕ್ವಶನ್ಸ್ ಎಲ್ಲ ರಿಪೀಟ್ ಆಗ್ತವೆ. ನೀವೇನು ಮಾಡಬೇಕಂದ್ರೆ ಯಾವುದೂ ಕ್ವಶನ್ ಬಿಡದೆ ಓದಿದರೆ ನೀವು ಒಳ್ಳೆ ಮಾರ್ಕ್ಸ್ ಇದರಲ್ಲಿ ತೊಗೋಬಹುದು. ಲೈಕ್ ವೈಸ್ ಕ್ವಶನ್ ನಂಬರ್ 35 ಇದೆ, ಕ್ವಶನ್ ನಂಬರ್ 36, ಕ್ವಶನ್ ನಂಬರ್ 37, ಇವೆಲ್ಲ ಒಂದು ಟೈಮ್ ರಿಪೀಟ್ ಆಗಿದ್ದಾವೆ. ಇಯರು ಕೂಡ ನಾನು ಕೊಟ್ಟಿದ್ದೀನಿ, ಇಯರು ಕೂಡ ಕೊಟ್ಟಿದ್ದೀನಿ ನಾನು. ಕ್ವಶನ್ ನಂಬರ್ 40 ಡಾಟಾ ಅನಾಲಿಟಿಕ್ಸ್, ಬಿಗ್ ಡಾಟಾ ಅನಾಲಿಟಿಕ್ಸ್. ಕ್ವಶನ್ ನಂಬರ್ 42 ಒನ್ ಟೈಮ್ ಎಲ್ಲ ರಿಪೀಟ್ ಆಗಿದೆ. 43 ಒನ್ ಟೈಮ್ ರಿಪೀಟ್ ಆಗಿದೆ. ಲೈಕ್ ವೈಸ್ ಕ್ವಶನ್ ನಂಬರ್ 45 ಕೂಡ ಒನ್ ಟೈಮ್ ರಿಪೀಟ್ ಆಗಿದೆ. ಕ್ವಶನ್ ನಂಬರ್ 47, ಇವೆಲ್ಲ ಕ್ವಶನ್ಸ್ ಏನಿದಾವಲ್ಲ ದೀಸ್ ಆರ್ ರಿಪೀಟೆಡ್ ಓನ್ಲಿ ಒನ್ ಟೈಮ್. ಅದಕ್ಕೆ ನೀವು ಇದು ಕೂಡ ಪ್ರಿಪೇರ್ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಫೈನಲಿ ದಿಸ್ ಇಸ್ ಟೋಟಲ್ ಕ್ವಶನ್ 54. ಈ 54 ಕ್ವಶನ್ಸ್ ನಾವೇನಿದೆಯಲ್ಲ ಆಲ್ ಪ್ರೀವಿಯಸ್ ಕ್ವಶನ್ಸನ್ನು ಅನಲೈಸ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀವಿ. ಥ್ಯಾಂಕ್ ಯು.